3 ದಿನವಾದರೂ ಟೆಕ್ಕಿ ಅದ್ವೈತ್ ಉಪಾಧ್ಯಾಯ ಸುಳಿವಿಲ್ಲ. ಶಿವಗಂಗೆ ಬೆಟ್ಟದಲ್ಲಿ ಎನ್ಡಿಆರ್ಎಫ್ ತಂಡದಿಂದ ಶೋಧವನ್ನ ಮಾಡಲಾಗ್ತಾನೆ ಇದೆ. 50 ಮಂದಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಅದ್ವೈತ್ ಉಪಾಧ್ಯಾಯ ಇನ್ನೂ ಕೂಡ ಪತ್ತೆಯಾಗಿಲ್ಲ. 4 ಡ್ರೋನ್ ಬಳಸಿ ಅದ್ವೈತ್ಗೆ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ದಾಬಸ್ಪೇಟೆ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಹುಡುಕಾಟಕ್ಕೆ. ನೆಲಮಂಗಲ ಡಿವೈಎಸ್ಪಿ ಉಮಾರಾಣಿ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ತಾಯಿ ಜೊತೆಗೆ ವಾಸವಿದ್ದ ಅದ್ವೈತ್ ಉಪಾಧ್ಯಾಯ ಶೀಘ್ರದಲ್ಲೇ ಇಂದೋರ್ಗೆ ಶಿಫ್ಟ್ ಆಗೋದಿಕ್ಕೂ ಕೂಡ ಆತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ. ಇಂದೋರ್ನಲ್ಲಿ ಸೆಟ್ಲ್ ಆಗೋದಿಕ್ಕೆ ಅದ್ವೈತ್ ಬಯಸಿದ್ದ. ಆದರೆ ಟ್ರೆಕ್ಕಿಂಗ್ಗೆ ಹೋದಂತವನು ಆ ನಂತರ ನಾಪತ್ತೆಯಾಗಿದ್ದಾನೆ, ವಾಪಸ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ಈತನನ್ನ ಹುಡುಕಾಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಆದರೂ ಕೂಡ ಆತನ ಪತ್ತೆ ಆಗ್ತಾ ಇಲ್ಲ. ಇಂದೋರಲ್ಲಿ ಸೆಟ್ಲ್ ಆಗಬೇಕು ಅಂತ ಬಯಸಂತಹ ಅದ್ವೈತ್ ಟ್ರೆಕ್ಕಿಂಗಿಗೆ ಹೋದವನು ಇದೀಗ ನಾಪತ್ತೆಯಾಗಿರೋದು. ಏನಾಯ್ತು, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಹುಡುಕಾಟವನ್ನ ಮಾಡುವಂಥದ್ದು, ತನಿಖೆಯನ್ನ ಮಾಡುವಂಥದ್ದು, ಪತ್ತೆ ಹಚ್ಚುವ ಕೆಲಸವನ್ನ ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ಸ್ಟಿಲ್ 3 ದಿನದಿಂದ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಟೆಕ್ಕಿ ಅದ್ವೈತ್ ಉಪಾಧ್ಯಾಯನ ಸುಳಿವೇ ಸಿಗ್ತಾ ಇಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಕಳೆದ 3 ದಿನಗಳಿಂದ ಹುಡುಕಾಟ ಮಾಡಿದ್ರು ಕೂಡ ಈಗಾಗಲೇ ಆತನ ಸುಳಿವು ಸಿಗ್ತಾ ಇಲ್ಲ. ಸೊ ಮುಂದಿನ ಕಾರ್ಯಾಚರಣೆ ಯಾವ ರೀತಿ ಆಗಿರುತ್ತೆ, ಜೊತೆಗೆ ಬೇರೆ ಏನಾದ್ರೂ ಕ್ಲೂ ಸಿಕ್ಕಿದೆಯಾ ಈತನ ಹುಡುಕಾಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಆತ ಹೋಗಿರುವಂತಹ ಸಿಸಿಟಿವಿ ದೃಶ್ಯಗಳನ್ನು ಹೊರತುಪಡಿಸದೆ ಬೇರೆ ಏನಾದ್ರೂ ಮಾಹಿತಿಗಳು ಸಿಕ್ಕಿದೆಯಾ? ನಮಿತಾ, ಈಗಾಗಲೇ ಅದ್ವೈತ್ ಉಪಾಧ್ಯಾಯ ಪತ್ತೆ ಮಾಡುತ್ತ ಸಲುವಾಗಿ ನೆಲಮಂಗಲ ಪೊಲೀಸರು ತೀವ್ರ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಆತನನ್ನ ಪತ್ತೆ ಮಾಡಬೇಕು ಅಂತೇಳಿ ನಿತ್ಯ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಆ ಒಂದು ಶಿವಗಂಗೆ ಬೆಟ್ಟದ ಸುತ್ತಲೂ ಕೂಡ ಒಂದು ಶೋಧವನ್ನ ಕೂಡ ಮಾಡ್ತಾ ಇರೋದು. ಈಗಾಗಲೇ ಕಳೆದ 2 ದಿನಗಳಿಂದ 2 ಡ್ರೋನ್ ಅನ್ನ ಬಳಸಿ ಹುಡುಕಾಟವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು 4 ಡ್ರೋನ್ಗಳ ಮುಖಾಂತರವಾಗಿ ಆತನನ್ನ ಪತ್ತೆ ಮಾಡಬೇಕು ಅಂತೇಳಿ ಶೋಧ ನಡೀತಾ ಇರೋದು. ಮತ್ತೆ ಇವತ್ತು ಎನ್ಡಿಆರ್ಎಫ್ ತಂಡ ಕೂಡ ಈಗಾಗಲೇ ಏನು ಶಿವಗಂಗೆ ಬೆಟ್ಟಕ್ಕೆ ಭೇಟಿ ಕೊಟ್ಟಿರೋದು. ಅವರು ಕೂಡ ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿ ಈಗ ಒಂದು ತಪ್ಪಲು ಮತ್ತೆ ದುರ್ಗಮ ಪ್ರದೇಶ ಏನಿದೆ ಆ ಒಂದು ಸ್ಥಳಗಳಲ್ಲಿ ಪತ್ತೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಆತನ ಒಂದು ಪೂರ್ವಪರ ಮತ್ತೆ ಕೆಲವು ಮಾಹಿತಿಯನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿರೋದು. ಆತ ಕಾಡ್ಗೋಡಿಯ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ತನ್ನ ತಾಯಿಯ ಜೊತೆ ವಾಸವಾಗಿರ್ತಾನೆ. ನಂತರ ಶೀಘ್ರದಲ್ಲೇ ಆತ ಒಂದು ಇಂದೂರ್ಗೆ ಹೋಗ್ಬೇಕು, ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತೇಳಿ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿರ್ತಾನೆ. ಅದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದ. ಆದ್ರೆ ಏನು ಕಳೆದ 3 ದಿನಗಳಿಂದ ಆತ ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದ ಸಂದರ್ಭದಲ್ಲಿ ಆತ ನಾಪತ್ತೆ ಕೂಡ ಆಗಿರೋದು. ಆದ್ರೆ ಒಂದು ಸಿಸಿಟಿವಿಯಲ್ಲಿ ಆತ ಅಲ್ಲಿ ಏನು ಒಂದು ಜಾಗದಲ್ಲಿ ಮಲಗಿಕೊಂಡು ಒಂದು ಸಾಂಗ್ ಅನ್ನು ಕೂಡ ಕೇಳ್ತಾ ಇರ್ತಾನೆ. ಆ ಒಂದು ಫುಟೇಜ್ ಮಾತ್ರ ಈಗ ಪೊಲೀಸರಿಗೆ ಕೂಡ ಲಭ್ಯ ಆಗಿದೆ. ಆನಂತರ ಆತ ಅಲ್ಲಿಂದ ಎಲ್ಲೋದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಆದ್ರೆ ಬೆಟ್ಟದ ಸುತ್ತಲೂ ಕೂಡ ಈಗಾಗಲೇ ಒಂದು ರೌಂಡ್ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮುಗಿಸಿರೋದು. ಆದ್ರೆ ಪುನಃ ಏನು ಬೆಟ್ಟದ ತಪ್ಪಲಿರ್ಬೋದು ಮತ್ತೆ ದುರ್ಗಮ ಪ್ರದೇಶಗಳೇನಿದೆ ಆ ಒಂದು ಸ್ಥಳಗಳಲ್ಲಿ ಪರಿಶೀಲನೆ ಮಾಡುವಂತದ್ದು ಮತ್ತೆ ಡ್ರೋನ್ ಮುಖಾಂತರವಾಗಿ ಶೋಧ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಆತನ ಫೋನ್ ಕಾಂಟ್ಯಾಕ್ಟ್ಸ್ ಇರಬಹುದು, ಮತ್ತೆ ಕಡೆ ಬಾರಿ ಯಾರಾದ್ರೂ ಕಾಲ್ ಮಾಡಿದ್ರ ಮತ್ತೆ ಯಾರ್ಯಾರ ಜೊತೆ ಸಂಪರ್ಕ ಹೊಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ತಾಂತ್ರಿಕವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.